ಇವತ್ತು ಮಡಿಕೇರಿ ನಾನು ವೈರಲ್ ಫಿಶ್ ಕರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇಗಿರುತ್ತೆ, ಚೆನ್ನಾಗಿರುತ್ತೆ ನೋಡೋಣ. ನಮ್ಮ ಅಮ್ಮ ಒಂದು ದಿವಸ ಮಾಡಿದ್ರು, ನಾನು ಇವತ್ತು ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಮೀನು ಮಾರೋರು ಬಂದಿದ್ದರು. ಹಾಗಾಗಿ ಅವರು ಮತ್ತಿ ಮೀನು ತಂದಿದ್ರು. ಮತ್ತಿ ಮೀನು ಅಂದರೆ ನನಗೆ ತುಂಬ ಇಷ್ಟ. ಹೇಳಬೇಕಂದ್ರೆ ನನಗೆ ಸಮುದ್ರದ ಮೀನು ಅಂದರೆ ತುಂಬ ಇಷ್ಟ. ಸ್ವಲ್ಪ ಕೆರೆ ಮೀನು ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಅವರೇ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರ, ಸರಿ ಅಂತ ಹೇಳಿಬಿಟ್ಟು 200 ರೂಪೀಸ್ kg, ಜಾಸ್ತಿ ಏನಿರಲಿಲ್ಲ. ಒಬ್ಬೊಬ್ಬರು 120 ರೂಪಾಯಿಗೂ ತಂದು ಮಾರ್ತಾರೆ. ಆದರೆ ಇವರು 250 ಹೇಳಿದ್ರು. ಆದರೆ ನಾನು 200 ರೂಪಾಯಿ ಕೊಟ್ಟು ಪಾಪ ಅವರೇ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಚೆನ್ನಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅಲ್ಲೇ ನಿಂತ್ಕೊಂಡು ನಾನೇ ಕ್ಲೀನ್ ಮಾಡಿಸ್ದೆ. ಕೆಲವರು ಹಾಗೇ ಹೆಂಗೆ ಬೇಕಂಗೆ ಮಾಡ್ತಾರೆ. ಮತ್ತು ಮೊದಲಿಗೆ ನಾನಿಲ್ಲಿ ಒಂದು ಮಡಿಕೆ ಇಟ್ಕೋತಾ ಇದ್ದೀನಿ. ಮಣ್ಣಿನ ಮಡಿಕೆಯಲ್ಲಿ ಮೀನು ಕರಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಮೀನು ಸಾರಾಗಲಿ, ಮೀನು ಕರಿ ಆಗಲಿ, ಮೊಸಪ್ಪು ಅಂಥವೆಲ್ಲ ಮಣ್ಣಿನ ಮಡಿಕೆಯಲ್ಲಿ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಮಾಡೋಣ ಮಡಿಕೆಯಲ್ಲಿ ಅಂತ ಹೇಳ್ಬಿಟ್ಟು ಮೊದಲಿಗೆ ಇಲ್ಲಿ ಮಡಿಕೆ ಇಡ್ತಾ ಇರ್ತೀನಿ. ಮಡಿಕೆ ಇಟ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ನಾನು. ಆದರೆ ಮಡಿಕೆಯಲ್ಲಿ ಅಷ್ಟು ಬಿಸಿ ಆಗೋದು ಗೊತ್ತಾಗಲ್ಲ. ಆದರೆ ಎಣ್ಣೆ ಕಾದಿದೆ, ನೋಡ್ಬೋದು ನೀವಿಲ್ಲಿ. ಒಂದು 4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಕುದಿಯುತ್ತಲ್ಲ, ಕೂತು ಅಂತ ಕುದೀತಾ ಇರಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಅದು ನೊರೆ ಬರ್ತಾ ಇದೆ. ನೊರೆ ಬರೋವರೆಗೂ ಸಹ ಇದನ್ನು ಕುದಿಸ್ಕೋಬೇಕು. ಇಲ್ಲಿ ನಮ್ಮ ಮನೆ ಹತ್ರ ರೋಡ್ ಸೈಡ್ ಮನೆ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಡಿ ಹೋಗ್ತವೆ. ಮಾತಾಡೋ ಟೈಮಲ್ಲೇ ಬರುತ್ತೆ ಗಾಡಿಗಳು ಜಾಸ್ತಿ. ಮತ್ತು ಈರುಳ್ಳಿನ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಬೋದು, ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಕೈ ಬಿಡದೆ ಫ್ರೈ ಮಾಡಬೇಕು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೇಳಬೇಕಾದ್ರೆ ನೀವು ಇದನ್ನು ನೋಡಿ ಒಂದು ಸಾರಿ ನೀವು ಮಾಡ್ಕೊಳ್ತೀನಿ. ಪದೇ ಈ ಮೀನು ಸಾರಿಗಿಂತನೂ ಇದೇ ಎಷ್ಟು ಚೆನ್ನಾಗಿರುತ್ತೆ. ಮೀನು ಸಾರು ನಿಜವಾಗ್ಲೂ ನನಗಂತೂ ಇಷ್ಟ ಆಗೋದಿಲ್ಲ. ತುಂಬ ಅಪರೂಪ ನಾನು ಮೀನು ಸಾರು ಮಾಡೋದು. ಆದರೆ ಈ ಥರ ಕರಿಗಳಾದರೆ ಡಿಫ್ರೆಂಟಾಗಿ ಏನಾದರೂ ಮಾಡ್ತಾ ಇರ್ತೀವಿ ನಾವು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ನೀಟಾಗಿ ಕೈ ಬಿಡ್ದಲೇ ಹಿಂಗೆ ಆಡಿಸ್ತಾ ಇರೋಣ. ಇವಾಗ ಸ್ವಲ್ಪ ಇದು ಬೆಂದಿದೆ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಮೀನು ತಗೊಂಡು ನೀಟಾಗಿ ಅವರು ತೊಳೆದು ಕೊಟ್ಟಿದ್ರಲ್ಲ, ಅವರೆಲ್ಲ ಕ್ಲೀನ್ ಮಾಡಿಕೊಟ್ಮೇಲೆ ನಾವು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೇಕು. ಒಳಗಡೆ ಇನ್ನೂ ಸ್ವಲ್ಪ ಇರುತ್ತೆ. ಆ ಮೀನನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ನಮ್ಮದು ಈ ಮಡಿಕೆ ಬಂದು ಸ್ವಲ್ಪ ಚಿಕ್ಕದೇ ಇದೆ. ಹಾಗಾಗಿ ನಾನು ಸ್ವಲ್ಪ ಮೀನನ್ನು ಮಾತ್ರ ಹಾಕಿಬಿಟ್ಟು ಈ ಕರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಮಡಿಕೆ ಇರ್ತಿದ್ರೆ ಎಲ್ಲ ಮೀನನ್ನು ಹಾಕ್ಬಿಡ್ತಿದ್ದೆ. ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಆದರೂ ಸಾಕು, ನಮ್ಮ ಮನೆಗೆ ನಾವೇನು ಜಾಸ್ತಿ ಜನ ಇಲ್ಲ. ಹಾಗಾಗಿ ಈ ಮಡಿಕೆನೇ ಸಾಕು ನಮಗೆ. ಇದೇ ನಾವು 2 ಟೈಮ್ ತಿಂತೀವಿ. ನೋಡಿ, ಇಲ್ಲಿ ಮೀನೆಲ್ಲ ಹಾಕ್ಬಿಟ್ಟು ಈ ಮಸಾಲೆ ಎಲ್ಲ ಸ್ವಲ್ಪ ಅದಕ್ಕೆ ಹಚ್ತಾ ಇದ್ದೀನಿ. ನೋಡಿ ಇಲ್ಲಿ ಯಾವ ಥರ ಕುದೀತಾ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಟೈಮು ಪ್ಲೇಟ್ ಮುಚ್ಚಿಬಿಡೋಣ. ಇವಾಗ ಪ್ಲೇಟ್ ತೆಗ್ದಿದ್ದೀನಿ. ಮೀನನ್ನು ಅಷ್ಟೇ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಏನಾಗುತ್ತೆ ಅಂದರೆ ಅದು ಒಡೆದೋಗುತ್ತೆ. ಮೀನೆಲ್ಲ ಒಂಥರ ಪಿಚಿ ಆಗಿಬಿಡುತ್ತೆ. ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಪ್ಲೇಟ್ಗೆ ತಾಕೋ ಅಷ್ಟರಲ್ಲೇ ಎಲ್ಲ ಮುಳ್ಳು ಮಾತ್ರ ಸಿಗುತ್ತೆ ನಮ್ಮ ಕೈಗೆ. ಆ ಥರ ಇರುತ್ತೆ. ನೋಡಿಕೊಂಡು ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ತುಂಬ ಜನಕ್ಕೆ ಗೊತ್ತಾಗಲ್ಲ. ಒಂದು ಸರಿ ಮೀನನ್ನು ಹಾಕ್ಬಿಟ್ಟು ಮೇಲೆ ಹುಳಿ ಬಿಟ್ಬಿಡ್ತಾರೆ, ಎಲ್ಲ ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದಷ್ಟೇ. ಮುಂಚೆನೂ ನಾವು ಅದೇ ಥರ ತಪ್ಪು ಮಾಡಿದ್ದೀವಿ. ಆದರೆ ಇವಾಗೆಲ್ಲ ಅಡುಗೆ ಬರುತ್ತೆ ನನಗೆ. ನೋಡಿ, ಇವಾಗ ಮೀನು ಇದು ಒಂದು ಹಂತಕ್ಕೆ ಬೆಂದಿದೆ. ಇವಾಗ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಲಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ ನಾನು. ಆ ಹುಣಸೆ ಹುಳಿನೂ ಸಹ ನಾನು ಬಿಡ್ತೀನಿ. ಆದರೆ ಇವಾಗಲೇ ಬಿಡಲ್ಲ, ಇನ್ನೂ ಸ್ವಲ್ಪ ಟೈಮ್ ಆಗಲಿ, ಆಮೇಲೆ ಬಿಡ್ತೀನಿ. ಯಾಕಂದರೆ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಇವಾಗ ನೋಡಿ, ನಾನು ಬಿಡ್ತಾಯಿದ್ದೀನಿ. ಇಲ್ಲಿ ಒಂದು 2 ನಿಮಿಷ ಬಿಟ್ಟು ಅದು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಇವಾಗ ನಾನು ಹುಣಸೆ ಹುಳಿನ ಬಿಡ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಯಾವಾಗಲೂ ತಂದಾಗ ಹಾಗೆ ಡೈರೆಕ್ಟಾಗಿ ಹಾಕ್ಬಾರ್ದು. ಫಸ್ಟು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಬೇಕು ಹುಣಸೆ ಹಣ್ಣನ್ನು. ಅಂದರೆ ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಎಲ್ಲ ಹೊರಟೋಗುತ್ತೆ ತೊಳೆದಾಗ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಇತ್ತು. ಇವತ್ತು ಮಾಡಿದೆ. ನಮ್ಮಮ್ಮ ಒಂದು ದಿವಸ ಬಾಂಗ್ಲಾದಲ್ಲಿ ಮಾಡಿದರು.
ಅದಕ್ಕೋಸ್ಕರ ನಾನಿವತ್ತು ಮತ್ತಿ ಮೀನಲ್ಲಿ ಮಾಡಿದೆ. ಏನು ಬಾಂಗ್ಡಾಗಿಂತನೂ ಮತ್ತಿ ಮೀನು ತುಂಬ ಟೇಸ್ಟ್ ಇರುತ್ತೆ. ಫ್ರೈ ಮಾಡೋದಕ್ಕೆ ಆಗಲಿ ಮತ್ತು ಈ ಥರ ಕರಿ ಮಾಡೋದಕ್ಕೆ ಆಗಲಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮುದ್ದೆನೂ ಚೆನ್ನಾಗಿರುತ್ತೆ. ಮತ್ತು ನೀರು ದೋಸೆಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಮಂಗಳೂರು ಸೈಡೆಲ್ಲ ಮಾಡ್ತಾರಲ್ಲ ನೀರು ದೋಸೆ, ಆ ಥರ ಮಾಡ್ಕೊಂಡು ತಿನ್ಬೋದು. ಆದರೆ ನಾನು ಇದಕ್ಕೆ ನೀರು ದೋಸೆ ಮಾಡಿರಲಿಲ್ಲ, ರೈಸ್ ಮಾಡಬೇಕು. ಆದರೆ ಇನ್ನೂ ಮಾಡಿಲ್ಲ ರೈಸ್. ಬಿಸಿ ಬಿಸಿ ಅನ್ನ ಜೊತೆ ಮತ್ತು ನೀರು ದೋಸೆ ಜೊತೆ ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಡೋರು ಮುದ್ದೆನೂ ಸಹ ತಿನ್ಬೋದು, ಯಾಕಂದರೆ ಹುಳಿ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಹುಳಿ ಹುಳಿ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ಯಾರಾದ್ರೂ, ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರೋ ಒಳ್ಳೆ ರೆಸಿಪಿ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಒಂದು ಸರಿ ಟ್ರೈ ಮಾಡಿ ಮತ್ತು ವಿಡಿಯೋ ನೋಡಿಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ಹೇಗಿದೆ ಈ ರೆಸಿಪಿ ಅಂತ ಹೇಳ್ಬಿಟ್ಟು. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ತುಂಬ ಜನ ಏನು ಗೊತ್ತಾ, ವಿಡಿಯೋ ನೋಡ್ತಾರೆ, ಒಂದು ಲೈಕ್ ಕೂಡ ಕೊಡೋದಿಲ್ಲ. ಪರವಾಗಿಲ್ಲ, ಲೈಕ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಅಷ್ಟೇ. ಒಳ್ಳೆ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀನಿ. ಅಂದರೆ ನನ್ನ ಚಾನಲಲ್ಲಿ ವ್ಲಾಗು ಮತ್ತು ಈ ಕುಕ್ಕಿಂಗ್ ರೆಸಿಪಿ ಎರಡೂ ಕೂಡ ಇರುತ್ತೆ. ಪ್ಲೀಸ್ ಆದಷ್ಟು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.